ವಿರಕ್ತಿಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ಒಂದೇ ಹಯಗ್ರೀವ ದಯಾಶ್ರಯಾನ್. ನಮ್ಮ ಕರ್ನಾಟಕ ಎಷ್ಟು ಶ್ರೀಮಂತವಾದ ರಾಜ್ಯ, ಸಂಗೀತದಲ್ಲಿ ಎಷ್ಟು ಶ್ರೀಮಂತವಾದ ಸುಂದರವಾದಂತಹ ರಾಜ್ಯ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕಾದ್ರೆ ನಮ್ಮ ಕಣ್ಮುಂದೆ ಬರೋರು ಮಂಜುನಾಥ್ ನಾಗರಾಜ್. ಇದೇನು ಉತ್ಪ್ರೇಕ್ಷೆ ಅಲ್ಲ, ಉತ್ಪ್ರೇಕ್ಷೆ ಮಾಡೋ ಅವಶ್ಯಕತೆನೂ ಇಲ್ಲ. ಬೈ ವರ್ಚ್ಯೂ ಆಫ್ ಮೆರಿಟ್ ಇವತ್ತು ಇಡೀ ಯಾವ ದೇಶಕ್ಕೆ ಹೋಗಿ, ಯಾವುದೋ ಮುಸಲ್ಮಾನರ ದೇಶಕ್ಕೆ ಹೋಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನನಪಾಲಿಂಪ ನಡಚಿ ವಚ್ಚಿತಿ ಓದಿ ನುಡಿಸ್ಬೇಕಾದ್ರೆ ಎಂಥ ತಾಕತ್ತಿರಬೇಕು ನೋಡಿ. ಅದು ನಮ್ಮ ಮಂಜುನಾಗರಾಜ್ ಮಾಡಬೇಕು ಕೆಲಸ. ಇನ್ನೊಂದು ಇವತ್ತಿನ ಬಹಳ ವಿಶೇಷವಾದ್ದು ಅಂದರೆ, ನಾನು ನಮ್ಮ ಮಂಜುನ ಮನಸಾರೆ ಹರಸ್ತೀನಿ. ವಾಟ್ ಎ ಗ್ರೇಟ್ ವರ್ಕ್ ಹ್ಯಾಸ್ ಡನ್. ದೊಡ್ಡ ಚಪ್ಪಾಳೆ ನಮ್ಮ ಮಂಜು ಕೊಡ್ಬೋದು. ಬಹಳ ಗ್ರೇಟ್ ವರ್ಕು. ಬಹುಶಃ ಚಂದ್ರಮೌಳಿ ಇದ್ದೀರಿ ತುಂಬ ಸಂತೋಷ ಪಟ್ಟರು. ಅವರು ಬಹಳ ಭಾವುಕ ವ್ಯಕ್ತಿ. ಒಂದು ಸಾರಿ ಮಾನಸಿ ಪ್ರಸಾದ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಅವರ ಚಿನ್ನದ ಸರ್ವನ್ನೇ ತಗೊಂಡೋಗಿ ಅವಳಿಗೆ ಪ್ರೆಸೆಂಟ್ ಮಾಡಿದಂತಹ ಬಹಳ ವಿಶಾಲ ಹೃದಯಿ ಚಂದ್ರಮೌಳಿ. ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಬಟ್ ಏನೇ ಆಗಲಿ ಅವರಿಗೆ ಹೇಗೆ ಮಾಡಬೇಕು ಹಾಗೆ ಮಂಜು ಸುಪುತ್ರನಾಗಿ ಮಾಡಿರುವಂತಹದ್ದು ನಾವೆಲ್ಲ ಕರ್ನಾಟಕದವರೆಲ್ಲ ಹೆಮ್ಮೆ ಪಡಬೇಕಂತ ಒಬ್ಬ ಮಹಾನ್ ವಿದ್ವಾಂಸ ಮಂಜು ಹೇಳಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಇಸ್ ಅಸೆಟ್ ಟು ಕರ್ನಾಟಕ, ಎರಡು ಮಾತಿಲ್ಲ. ನಾನು ಒಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ ಇದನ್ನು. ಇವತ್ತಿನ ವಿಶೇಷ ಅವರ ಗುರುಗಳಿಗೆ ಅವರ 100ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಸಿ, ಗುರು ಕಾಣಿಕೆ ನಾನು ಮೊದಲೇ ಹೇಳಿದ್ರೆ ಏನೂ ಕೊಡೋಕ್ಕಾಗಲ್ಲ ಅವ್ರಿಗೆ ನಾವು. ಆದರೂ ಅವರಿಗೆ ಪ್ರಿಯವಾಗಿರುವಂಥ ಸಂಗೀತವನ್ನು ನಾವು ನಡೆಸಿದ್ರೆ ಅದೇ ಬಹಳ ದಿವ್ಯವಾದ ಗುರು ಕಾಣಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂಜು ನಾಗರಾಜ್ ಇವತ್ತು ನುಡಿಸಿದಂಥ 2 ಕೃತಿಗಳು, ಬ್ರೋ ಭಾರಮ ಅಂತ ತ್ಯಾಗರಾಜರು ಯಾವ ಭಾವದಲ್ಲಿ ಹೇಳ್ಬಿಟ್ರು. ಬ್ರೋವ ಭಾರಮ ರಘುರಾಮ ಬ್ರೋವ ಭಾರಮ ಅಂತ ಅವರೇನು ಹೇಳಿದ್ರು. ಬಟ್ ಇವತ್ತು ಮಂಜು ನಾಗರಾಜ್ ನುಡಿಸಿದ್ಮೇಲೆ ರಾಮನಿಗೆ ಭಾರನೇ ಇಲ್ಲ, ಎಲ್ರಿಗೂ ಅವನು ಸಲಹೆ ಬಿಡ್ತಾನೆ, ಕಾಪಾಡ್ಬಿಡ್ತಾನೆ ಅನ್ನೋ ರೀತಿ ಒಳಗೆ ಅದ್ಭುತವಾಗಿ ನುಡಿಸಿದಂತಹ ಮಂಜು ನಾಗರಾಜ್ ಅವರು ನಾವು ಏನು ಹೇಳೋಕ್ಕಾಗುತ್ತೆ. ಒಂದು ದೊಡ್ಡ ಕರ್ತಾಳನ ಕೊಡಿ ಅವರಿಗೆ. ಮೋಹನ ರಾಮ, ಚಾರ್ಮಿಂಗ್ ರಾಮ ಅಂತ ಕರೆಯೋದು ರಾಮನಿಗೆ. ಇವತ್ತಿನ ಸಂದರ್ಭದಲ್ಲಿ ರಾಮನಿಗೆ ಏನು ಹೇಳಿದ್ರು ಕಡಿಮೆನೆ. ಅಯೋಧ್ಯೆಯಲ್ಲಿ ರಾಮ ರಾರಾಜಿಸ್ತಾ ಇದ್ದಾನೆ. ಆ ರಾಮನ ನೀವು ಅಯೋಧ್ಯೆಗೆ ಹೋಗ್ಬೇಕಾದ್ದೇ ಇಲ್ಲ. ಇವತ್ತು ಮಂಜುನಾಗರಾಜ್ ನುಡಿಸ್ತಾರೆ ಮೋಹನ ರಾಮ. ನೋಡಿ, ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಆ ಕೃತಿ ಮನಸ್ಸಲ್ಲಿ ಇಟ್ಕೊಂಡು, ಆ ಸಂಗೀತ ಮನಸ್ಸಲ್ಲಿ ಇಟ್ಕೊಂಡು ನೀವು ಸುಮ್ಮನೆ ಕಣ್ಮುಚ್ಕೊಂಡ್ರೆ ಅಯೋಧ್ಯೆ ರಾಮ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾನೆ. ಇದು ಒಂದು ಸಂಗೀತ ಮಾಡುವಂಥ ಕೆಲಸ. ಸಂಗೀತದ ಶಕ್ತಿ ಏನು ಅಂತಂದರೆ, ನೀವು ಎಲ್ಲಿಗೂ ಹೋಗ್ಬೇಕಾದ್ದೇ ಇಲ್ಲ, ನೀವು ಕೂತ ಜಾಗಕ್ಕೆ ಆ ಸಂಗೀತ ಅನ್ನುವಂಥದ್ದು ಆ ಮಹಾತ್ಮನ, ಪರಮಾತ್ಮನ ಕರ್ಕೊಂಡು ಬರುವಂಥ ಶಕ್ತಿ, ಅದು ಎಲ್ರಿಗೂ ಬರೋಕ್ಕಾಗಲ್ಲ. ನಾನು ತಿಳ್ಕೊಂಡ್ರ ಹಾಗೆ ಒನ್ ಆ್ಯಂಡ್ ಓನ್ಲಿ ಮಂಜುನಾಥ್ ನಾಗರಾಜ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಹೇಳೋದು, ನಮ್ಮ ರಾಷ್ಟ್ರದ ಅಶ್ವಿನಿ ದೇವತೆಗಳು ಮಂಜು ನಾಗರಾಜ್ ಅಂತ ನಾನು ಹೇಳೋದು. ಅಶ್ವಿನಿ ದೇವತೆಗಳು ಎಲ್ಲ ಪ್ರಾಕ್ಟೀಸ್ ಮಾಡಿ ಬರುವಂಥದ್ದಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಅದು ರಾಕ್ಷಸ ಪ್ರಾಕ್ಟೀಸ್ ಆಗುತ್ತೆ ಹೊರತು ಸುನಾದಾನದ ಕೈಲಿ ಬರ್ಬೇಕಾದ್ರೆ ಅದು ಯಾವುದೋ ತಪಸ್ಸು ಮಾಡಿರ್ಬೇಕು. ಅದು 10 ಜನ್ಮದ ತಪಸ್ಸು ಈ ಜನ್ಮದಲ್ಲಿ ಅವರ ಕೈಗೆ ಸಿಕ್ಬಿಟ್ಟಿದೆ. ಸಂಗೀತ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋದು ತುಂಬ ಕಷ್ಟ, ಆಗೋದೇ ಇಲ್ಲ. ಆದರೆ ನಾನು ಧೈರ್ಯವಾಗಿ ಹೇಳ್ತೀನಿ, ಇವರಿಗೆ ಸಂಗೀತ ಸಿಕ್ಬಿಟ್ಟಿದೆ ಅಂತ ಹೇಳ್ತೀನಿ ಧೈರ್ಯವಾಗಿ. ಹಾಗಾಗಿ ಆ ರಾಗದ ಒಂದು ಚೌಕಟ್ಟು, ಆ ರಾಗದ ಭವ್ಯತೆ, ಆ ರಾಗದ ವ್ಯಾಕರಣ, ಆ ಕೃತಿಯ ರೂಪ, ಆ ಕೃತಿಯಲ್ಲಿ ಬರುವ ಭಾವ ಒಂದು ವಾದ್ಯದಲ್ಲಿ ತರೋದು ತುಂಬ ಕಷ್ಟ.
ಈಗ ರಾಮಾನ್ ಬಾಯಲ್ಲಿ ನಾವು ಹಾಡ್ಬಿಟ್ರೆ ಅದೇನೋ ಒಂಥರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಆದರೆ ಒಂದು ವಾದ್ಯದಲ್ಲಿ ಮೋಹನ ರಾಮ ತರೋದಿದೆ ನೋಡಿ, ಅದು ತುಂಬ ಕಷ್ಟ. ಅದು ಕೆಲವ್ರಿಗೆ ಮಾತ್ರ ಅದು ಸಾಧ್ಯ, ಅದು ಮಂಜು ನಾಗರಾಜ್ ಮಾತ್ರ ಸಾಧ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಆ ಮೋಹನ್ ರಾಮ ಕೇಳ್ತಾ ಇದ್ದ, ನನಗೆ ಬರೀ ರಾಮನ ಹೀಗೆ ಐ ವಾಸ್ ಫಿಲ್ಡ್ ವಿತ್ ರಾಮ. ಅದು ಆ ಭಾವ ಒಂದು ಇನ್ಸ್ಟ್ರೂಮೆಂಟಲ್ ತರೋದು, ಯಾಕೆಂದರೆ ಆಸ್ ವೋಕಲಿಸ್ಟ್ ಏನೋ ಡಿಫರೆನ್ಸ್ ಗೊತ್ತಾಗುತ್ತೆ ನಮಗೆ. ರಾಮ ಅಂತ ಭಾಷೆಯಲ್ಲಿ ಒಂದು ಅಡ್ರೆಸ್ ಮಾಡಿದಾಗ ನಮಗೆ ಅರ್ಥ ಆಗೋ ಹಾಗೆ ಸೃಷ್ಟಿಸ್ಥಿತ್ಯಂತ ಕಾರಕಾಮಿತ ಫಲದ ಸಮಾನ ಗಾತ್ರ ಶಚೀಪತಿ ನುತ ಅಬ್ಧಿಮದಹರ ಅನುರಾಗ ರಾಗರಾಟಿತ ಕಥಾಸಾರಾಗಿತ ಜಗದಾನಂದ ಕಾರಕ ಅನ್ನೋದು ಹೇಗಿದೆ, ಇನ್ಸ್ಟ್ರೂಮೆಂಟಲ್ ನುಡಿಸೋದು ಹೇಗಿದೆ, ಲಾಟ್ ಆಫ್ ಡಿಫರೆನ್ಸ್ ಇದೆ. ಆದರೆ ನಮ್ಮ ಇವತ್ತು ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ ಟಿ ಕೆ ಮೂರ್ತಿಯವರಿಗೆ ಈ ಥರ ಸಂಗೀತ ಬೇಕು, ಈ ಥರ ಸಂಗೀತ ನುಡಿಸಿರೋರು. ಹಾಗಾಗಿ ಅವ್ರು ನುಡಿಸಿದ್ದೆಲ್ಲ ಅವ್ರ ಪ್ಯಾಟ್ರನ್ನೇ ಅಂತ ನಾನು ಕೇಳ್ಪಟ್ಟೆ ನಾನು ಇವತ್ತು ಅವ್ರು ನುಡಿಸಿರುವಂಥದ್ದು. ಹೀಗೆ ಇವತ್ತಿನ ಸಂಗೀತ ನಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ಬಹಳ ವರ್ಷಗಳು ಉಳಿಯುವಂತಹ ಸಂಗೀತ. ಅವರು ಸಾವಿರಾರು ಕಚೇರಿಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವರಿಗೆ ದಿನ ಬೆಳಗಾದ್ರೂ ಕಚೇರಿನೇ. ಬೆಳಗ್ಗೆ ಇಲ್ಲಿರ್ತಾರೆ, ಮಧ್ಯಾಹ್ನ ಡೆಲ್ಲಿ ಇರ್ತಾರೆ, ಇನ್ನು ಆಮೇಲೆ ಜಪಾನಲ್ಲಿ ಇರ್ತಾರೆ, ಇಲ್ಲೆಲ್ಲೋ ಅವರು ಬಹುಶಃ ನಾನು ಕಂಡಂತೆ ಇಷ್ಟು ಟ್ರಾವೆಲ್ ಮಾಡೋ ಸಂಗೀತ ವಿದ್ವಾಂಸನ ಇಡೀ ಭಾರತದಲ್ಲಿ ನಾನು ಕಂಡಿಲ್ಲ. ಇಡೀ ಭಾರತ, ನಾನು ಬರೀ ಸ್ವಲ್ಪ ದೂರ ಹೊಡೆಗೆ ಸುಸ್ತಾಗ್ಬಿಟ್ರೆ ಆಗಲೇ. ವಿದ್ವಾಂಸರಿಗೆ ಇನ್ನೇನು ನಾವು ಕೊಡೋಕ್ಕಾಗುತ್ತೆ, ಆತ್ಮೀಯತೆಯ ಚಪ್ಪಾಳೆ ಅಷ್ಟೇ ನಾವು ಕೊಡೋಕ್ಕಾಗೋದು. ಏಕೆಂದರೆ ಅವರು ಮಾಡಿರುವಂತಹ ಸಾಧನೆ, ಅವರು ಕೊಡುವಂತಹ ಸಂಗೀತ, ಏಕೆಂದರೆ ಇದಕ್ಕೆಲ್ಲ ಏನು ಬೆಲೆ ಕಟ್ಟಕ್ಕಾಗದಿರುವಂತಹದ್ದು. ಮಂಜು ಯಾವ ಒಂದು ಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾನೋ ಆ ಭಾವಕ್ಕೆ ಸರಿಯಾಗಿ ಇವತ್ತು ಮಂಜು ನಾಗರಾಜ್ ನಮ್ಮನ್ನೆಲ್ಲರನ್ನೂ ಆ ಸಂಗೀತದ ಜಲಧಿಯಲ್ಲಿ ಮುಳುಗಿಸಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ತ್ಯಾಗರಾಜರು ಅವ್ರು ಹೇಳೋ ಹಾಗೆ, ಯಾವ್ಯಾವ ಒತ್ತಿ ಹೇಳೋ ಹಾಗೆ, ಸಂಗೀತ ಜ್ಞಾನ ಭಕ್ತಿವಿನ, ಸಂಗೀತ ಜ್ಞಾನ ವಿಹೀನಲುಕು ಮೋಕ್ಷ ಮೊಗಲದ ನಾದಲೊಳೊಡೆ ಬ್ರಹ್ಮಾನಂದ ಮಂದವೇ. ಎಷ್ಟು ವಿಚಾರಗಳನ್ನು ಕೊಡ್ತಾರೆ ತ್ಯಾಗರಾಜರು. ಅದೆಲ್ಲ ಕೇಳಿದಾಗ ತ್ಯಾಗರಾಜ್ ಹೇಳಿದ ಸುಳ್ಳಲ್ಲ, ಈ ಸಂಗೀತ ಕೇಳಿದ್ಮೇಲೆ ಅದೆಲ್ಲ ಸತ್ಯವೇ ಎನ್ನುವಷ್ಟರ ಮಟ್ಟಿಗೆ ಮಂಜು ನಾಗರಾಜ್ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿರೋದಕ್ಕೆ ದೊಡ್ಡ ಚಪ್ಪಾಳೆ ನೀವೆಲ್ಲ ಕೊಡಬಹುದು ಅಂತ ಕಾಣಿಸುತ್ತೆ. ಅವರು ಹೀಗೆ 100 ವರ್ಷಗಳ ಕಾಲ ಹೀಗೆ ನುಡಿಸ್ತಾನೆ ಇರಬೇಕು, ನಾವು ಕೇಳ್ತಾನೆ ಇರಬೇಕು. ಅಂದ್ರೆ ನಾವು 100 ವರ್ಷ ಇರಬೇಕು ಅಂತ ಅರ್ಥ. ಅವ್ರು ನುಡಿಸ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು. ಇಂತಹ ಸಂಗೀತ ಎಲ್ಲ ದುಡ್ಡು ಕೊಟ್ಟು ಕೇಳುವಂತಹ ಸಂಗೀತ ಅಲ್ಲ. ಇದನ್ನ ಹೃದಯ ಸ್ಪರ್ಶಿ ಸಂಗೀತಗಳಿಗಲ್ಲ. ಇವರಿಗೆ ಯಾವಾಗಲೂ ಶ್ರೀರಾಮಚಂದ್ರ ಸಂಪೂರ್ಣವಾದ ಅನುಗ್ರಹವನ್ನು ಕೊಡಲಿ, ಶಕ್ತಿ ಕೊಡಲಿ ಅಂತ ಟಿ ಕೆ ಮೂರ್ತಿಯವರ ಆಶೀರ್ವಾದ ಯಾವಾಗಲೂ ಈ ಮಹಾನ್ ವಿದ್ವಾಂಸರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಇವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು? ಇನ್ನೇ ಅಪ್ಪಸ್ವರ ಅನ್ನೋದು. ನಾನು ಏನೋ ಹೇಳ್ಬೇಕು ಹೋದಾಗ ಏನೋ ಆಗೋಯ್ತು ಇವಾಗ. ಇವತ್ತಿನ ವಾದ್ಯಗಳ ವೈಖರಿ ಇದು ಬಹುಶಃ ಇನ್ಯಾವತ್ತೂ ನಾನಂತೂ ಕೇಳೋಕೆ ಸಾಧ್ಯವಿಲ್ವೋ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ನುಡಿಸ್ತಾರೆ 3 ಜನ. ಇವತ್ತಿನ ತನಿಯ ಆರ್ಭಟ, ಆ ವೈಭೋಗ, ಆ ವಿಕ್ಟೋರಿಯಸ್ ಪ್ಲೇಯಿಂಗ್, ಆ ಎನರ್ಜೆಟಿಕ್ ಪ್ಲೇಯಿಂಗ್, ಥಾಟ್ ಬ್ರೋಕಿಂಗ್ ಅಷ್ಟು ಸುಲಭ ಅಲ್ಲ. ಸುಲಭವಾಗಿ ಅದನ್ನ ಅರ್ಥೈಸ್ಕೊಳಕ್ಕಾಗಲ್ಲ. ಆದರೆ ಎಲ್ಲರೂ ಎಲ್ಲಾನು ಅರ್ಥೈಸ್ಕೊಳಕ್ಕಾಗಲ್ಲ. ಅಲ್ಟಿಮೇಟ್ ಒಂದು ಔಟ್ಕಮ್ ಇರುತ್ತಲ್ಲ, ಅದು ಬಹಳ ಮುಖ್ಯವಾಗುತ್ತೆ ಕಾಮನ್ ಮ್ಯಾನ್ಗೆ. ಬಹುಶಃ ಇವತ್ತು ನಾನು ಹೇಳ್ತಾ ಇರ್ತೀನಿ, ಕುಮಾರ್ನ ಸಂಗೀತನ ವಾಸ್ ಹಾರ್ಡ್ಲಿ 6 or 7 years ಓಲ್ಡ್. ನಾನು ಅವನು ಫಸ್ಟ್ ಮೃದಂಗ ಕೇಳಿದಾಗ ಮಲ್ಲೇಶ್ವರನ ರಾಮಂದ್ರದಲ್ಲಿ, ಅವತ್ತು ವೇದಿಕೆ ಹತ್ತಿದ ಕುಮಾರ್ ಇವತ್ತಿನ ತನಕ ದೇರ್ ಇಸ್ ಆಬ್ಸಲ್ಯೂಟ್ಲಿ ನೋ ಫೇಲ್ಯೂರ್ ಇನ್ ಹಿಸ್ ಲೈಫ್ ಬೈ ವರ್ಚ್ಯೂ ಆಫ್ ಹಿಸ್ ವೆರಿ ಗುಡ್ ಪ್ಲೇಯಿಂಗ್. ಮೃದಂಗದಲ್ಲಿ ಕೆಲವು
ಓಟ್ಗಳಿರುತ್ತೆ, ಕೆಲವು ಫರ್ನ್ಗಳಿರುತ್ತೆ, ಎಲ್ಲವೂ ಇದ್ದು ಸುಖ ಇದ್ದವರೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಯಾವುದಾದ್ರೂ ಅಷ್ಟೇ, ಸುಖ ಇರಬೇಕು. ನಾನು ಮೊದಲೇ ಹೇಳಿದೆ, ಮೃದಂಗ ಅನ್ನುವಂಥದ್ದು ದೈವವಾದ್ಯ, ಅದು ಈಶ್ವರವಾದ್ಯ. ಆ ಈಶ್ವರವಾದ್ಯದಲ್ಲಿ ಹೇಗೆ ಬರಬೇಕು, ನಾದ ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಎಲ್ಲರ ಕೈಲೂ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನಾದ ಮೃದಂಗದಲ್ಲಿ ಇರುತ್ತೆ, ಪ್ರೊಡ್ಯೂಸ್ ಮಾಡೋಕ್ಕಾದ್ರೆ ಬೆರಳುಗಳಲ್ಲಿ ಬರಬೇಕಲ್ಲ ಅದು. ಆ ನಾದವನ್ನು ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ನಮ್ಮ ಕರ್ನಾಟಕದ ಕುಮಾರ್ ಇದೆ ಅಂತ ಹೇಳೋಕೆ ನಾನು ತುಂಬ ಸಂತೋಷ ಪಡ್ತೀನಿ. ಆಮೇಲೆ ತನಿಯ ನುಡ್ಸ್ಕೊಂಡು ಬಂದಿದ್ದ ರೀತಿ ಅಯ್ಯೋ ಅದ್ಭುತವಾದ್ದು. ಒಂಥರ ಕೆಲವು ಸಂದರ್ಭಗಳಲ್ಲಿ ನಾವು ಮೈ ಮರೆತು ಬಿಡ್ತೀವಿ. ಆ ಮೈ ಮರೆಯುವಂಥ ಒಂದು ಒಳ್ಳೆ ಸಂಗೀತ ಗಾಯನವೋ ಇನ್ಸ್ಟ್ರೂಮೆಂಟ್ ಕೇಳಿದಾಗ ನಾವು ಹೇಗೆ ಪುಳಕಾಂಕಿತರಾಗ್ತೀವೋ ಹಾಗೆ ತನಿ ನುಡಿಸುವಾಗ ನಾನು ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡೆ. ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ತಾ ಇದ್ದಾಗ ಪುಳಕಾಂಕಿತನಾಗಿದ್ದೆ ನಾನು. ಇವತ್ತು ಆಸ್ ಎನ್ ಆರ್ಟಿಸ್ಟ್ ಐ ಆಮ್ ಟೆಲಿಂಗ್, ನಾನು 52 ವರ್ಷ ಆಯ್ತು ನಾನು ಸಂಗೀತ ಪ್ರಪಂಚಕ್ಕೆ ಬಂದು. ನಾನು ಇಂಥ ಒಂದು ಅದ್ಭುತವಾದ ಒಂದು ತನಿಯನ್ನು ಬಹುಶಃ ನಾನು ಇಷ್ಟೊಂದು ಕೇಳಿರಲಿಲ್ವೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನುಡಿಸಿದ್ದಾರೆ ನಿಜವಾಗ್ಲೂ. ಬಹಳ ಅದ್ಭುತವಾದಂತಹ ತನಿಯನ್ನು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಕ್ಕೆ ಕುಮಾರ್, ಮುಂದೆ ಅವರೆಲ್ಲ ಸೇರಿಸ್ಕೊಂಡು ಬಂದಿದ್ದು ಬಹಳ ಅದ್ಭುತ. ಕುಮಾರ್ಗೊಂದು ದೊಡ್ಡ ಚಪ್ಪಾಳೆ ಹೊಡ್ಬಿಟ್ಟು ನನಗೆ. ಗುರುಪ್ರಸನ್ನ ನಾವು ನೋಡಿದ ಹಾಗೆ ಚಿಕ್ಕ ಹುಡುಗರಿಂದ ನಾವು ನೋಡ್ತಾ ಬರ್ತಾ ಇರ್ತೀವಿ. ಹೇಗೆ ಬದಲಾವಣೆಗಳಾಗುತ್ತೆ ಒಬ್ಬ ಮನುಷ್ಯನ ಬದುಕಿನಲ್ಲಿ, ಹೇಗೆ ಸಾಧನೆ ಮತ್ತು ಕೇಳ್ಮೆ ಮತ್ತು ಗುರು ಕಟಾಕ್ಷ ಮತ್ತು ದೈವಾನುಗ್ರಹ ಇದ್ದಾಗ ಹೇಗೆ ಬದಲಾವಣೆಗಳಾಗುತ್ತೆ, ಹೇಗೆ ನಾವು ಅವ್ರನ್ನ ಬದಲಾಯಿಸಬಹುದು ಸಮಾಜ ಅನ್ನೋದಕ್ಕೆ ಗುರುಪ್ರಸನ್ನನೇ ಸಾಕ್ಷೀಭೂತವಾಗಿ ನಿಂತ್ಕೊಂಡಿದ್ದಾನೆ. ಇವತ್ತು ಅವನು ಇನ್ನೂ ಐನಾರು ಕಾಲೇಜಲ್ಲಿ ಮೃದಂಗ ನೋಡಿಸ್ತಾ ಇದ್ದ. ಅವನು ಇದರೊಳಗೆ ತ್ಯಾಗರಾಜ ಆರಾಧನೆ ಅಷ್ಟೇ ನಾನು ನೋಡ್ತಾ ಇದ್ದಿದ್ದು. ಇವತ್ತು ಇಡೀ ನಮ್ಮ ಪ್ರಪಂಚದಲ್ಲಿ ಹೆಸರಾಂತ ವಿದ್ವಾಂಸನಾಗಿ ಇವತ್ತು ನಮ್ಮ ಗುರುಪ್ರಸನ್ನ ಕರ್ನಾಟಕದ ಹುಡುಗ ಬೇಕಾದ್ರೆ ಅವೆಲ್ಲ ಹೆಮ್ಮೆ ಪಡಬೇಕಾದ್ರೆ. ಇಲ್ಲ ಸುಮ್ಮನೆ ಬಂದ್ಬಿಡಲ್ಲ ಹೆಸರು ಅನ್ನೋಂಥದ್ದು. ಏನೋ ಒಂದು ದಿವಸ ಪರ್ಚೇಸ್ ಮಾಡ್ಬೋದು, 2 ದಿವಸ ನೀವು ಪ್ಲಾಟ್ಫಾರ್ಮ್ ಪರ್ಚೇಸ್ ಮಾಡ್ಬೋದು, ಅಥವಾ ಮೇನ್ ಆರ್ಟಿಸ್ಟ್ಗೆ ಹೋಗ್ಬಿಟ್ಟು ನಮಸ್ಕಾರ ಹೊಡೆದು ನಾನು ಹಾಕ್ಕೊಳ್ಳಿ ಅಂತ ಹೇಳ್ಬೋದು. ಎಷ್ಟು ವರ್ಷ ಹೇಳ್ಕೊಳಕ್ಕಾಗುತ್ತೆ, ಎಷ್ಟು ಸರಿ ಹೇಳೋಕ್ಕಾಗುತ್ತೆ? ಓನ್ಲಿ ಬೈ ವರ್ಚ್ಯೂ. ನಮ್ಮ ಕರ್ನಾಟಕದ ಎಲ್ಲ ಆರ್ಟಿಸ್ಟ್ಗಳು ಬೈ ವರ್ಚ್ಯೂ ಆಫ್ ಮೆರಿಟ್ ದೇ ಹ್ಯಾವ್ ಕಮ್ ಅಪ್. ಅದರಲ್ಲಿ ಗುರುಪ್ರಸನ್ನ ಒಬ್ಬ. ಇವತ್ತು ಆ ಕಂಜರಲ್ಲಿ ನೋಡಿದ ಸ್ಪೀಡು ಆ ಕಂಜರದಲ್ಲಿ ಅತ್ಯದ್ಭುತನಪ್ಪ. ಇನ್ಶೂರ್ ಮಾಡ್ಸಪ್ಪ ನೀನು ಬೆರಳುಗಳನ್ನ. ಏನು ಸ್ಪೀಡು, ಏನು ಖಚಿತತೆ ಅದರಲ್ಲಿ. ಅವನಂಥ ಶಿವವಾದ್ಯಲ್ಲಿ ನುಡಿಸ್ಬಿಟ್ಬಿಟ್ಟಾಗ ತಕ್ಷಣ ಅದನ್ನು ಸಮಾನ ನುಡಿಸ್ಬೇಕಲ್ಲ. ಸ್ಟೇಜ್ ನುಡಿಸ್ಲೇಬೇಕು ಸ್ಟೇಜ್ ಅದು ಧರ್ಮ. ಅದು ಅದ್ಭುತವಾದ ನುಡಿಸಾಣಿಗೆ ಗುರುಪ್ರಸನ್ನ. ಹ್ಯಾಟ್ಸ್ ಆಫ್ ಎಕ್ಸಲೆಂಟ್ ಬಹಳ ಚೆನ್ನಾಗಿ ನುಡಿಸ್ತಾನೆ. ಅದು ಹಂಚ್ಕೊಂಡು ಬಂದಿದ್ದ ರೀತಿ ಸುಲಭ ಅಲ್ಲ. ಸ್ಟೇಜ್ ಮೇಲೆ ಒಂದೊಂದು ಅಕ್ಷರಗಳು ಹೆಚ್ಚು ಕಡಿಮೆ ಅವನು ಮಹಾ ಹೇಳ್ಬಾರ್ದು, ರಾಕ್ಷಸ ಅಂತ ಹೇಳ್ಬಾರ್ದು. ಸರಿ ಶಿವರಾಮನ್ என்ன சார் அந்த ராட்சசன் மாதிரி என்ன அப்படி இப்போ ಪಿಶಾಚಿ ಚೊಲ್ವೇಂಡಪ್ಪ ಅಂತ. ರಾಕ್ಷಸ ಅಂದ್ರೆ ಸಾಧಕ ಅಂತ ಅರ್ಥ, ಅದಷ್ಟೇ ಆ ಅರ್ಥದಲ್ಲಿ. ಹಾಗೆ ಅದನ್ನ ತಕ್ಷಣ ಅದನ್ನ ಗ್ರಾಸ್ ಮಾಡಿ ನುಡಿಸ್ಕೊಂಡು ಬಂದು ಜನರಿಗೆ ಗೊತ್ತಾಗುತ್ತೆ. ಏನು ಗೊತ್ತಾಗದಂತ ಏನಿಲ್ಲ. ಅದ್ಭುತ ನುಡಿಸ್ತಾನೆ ನಮ್ಮ ಗುರುಪ್ರಸನ್ನಗೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಒಂದು ಚಪ್ಪಾಳೆ ಹೊಡೆದು. ಈ ಉಡುಪಿನ ಜಾತಕ ನಂಗೆ ಗೊತ್ತಿಲ್ಲ, ಅದೇನು ಅದು ನಕ್ಷತ್ರ ಗೊತ್ತಿಲ್ಲ ಅವ್ರದ್ದು, ಅದೇನು ನಕ್ಷತ್ರವಲ್ವೋ. ನಾನು ಸುಮಾರು ಮಂಜುನಾಥ್ ಅವರಿಂದ ಹಿಡಿದು ಘಟವಾದ್ಯ ನಾದ ಕೇಳಿದ್ದೀನಿ. ಸರ್ ಶರ್ಮಾ ಅವ್ರು ಗೊತ್ತಿರಬೇಕು, ಮಂಜುನಾಥ್ ಅವರು ನುಡಿಸ್ತಾ ಇದ್ದಿದ್ದು. ಅವ್ರದ್ದು ಒಳ್ಳೆ ನಾದ, ಬಟ್ ನೋ ಮ್ಯಾಚ್ ಟು ಅವ್ರ ಉಡುಪ. ಯಾರು ಆ ನಾದಕ್ಕೆ ಇನ್ಯಾರು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಬರೀ ನಾದ ಇದ್ಬಿಟ್ರೆ ಪ್ರಯೋಜನ ಇಲ್ಲ. ಸಂಗೀತದಲ್ಲಿ ನಿರ್ವಹಣೆ ಮಾಡಬೇಕಲ್ಲ, ನಿರ್ವಹಣೆ ಮಾಡಬೇಕಾದ್ದು ತುಂಬ ಕಷ್ಟ. ವಾಯ್ಸ್ ಚೆನ್ನಾಗಿರುತ್ತೆ, ಸಂಗೀತ ಇರಬೇಕಲ್ಲ, ವ್ಯಾಕರಣ ಇರಬೇಕಲ್ಲ, ಶುದ್ಧತೆ ಇರಬೇಕಲ್ಲ, ಸಂಪ್ರದಾಯ ಇರಬೇಕಲ್ಲ. ವಾಯ್ಸ್ ತೊಗೊಳಕ್ ಹೋದ್ರೆ ನೀವು ಪಿ ಶ್ರೀನಿವಾಸ್ ವಾಯ್ಸು ಭಾಳ ಚೆನ್ನಾಗಿತ್ತು, ಅದ್ಭುತವಾದ ವಾಯ್ಸು. ಶಾಸ್ತ್ರೀಯ ಸಂಗೀತ ದಕ್ಕಲಿಲ್ಲ ಕೈಗೆ. ಸೊ ನಾದ ಒಂದೇ ಅಲ್ಲ, ಅದಕ್ಕೆ ತಾಕತ್ತು ಬೇಕು, ವಿದ್ಯೆ ಬೇಕು, ನಿರ್ವಹಣಾ ಸಾಮರ್ಥ್ಯ ಬೇಕು. ಯಾಕೆಂದರೆ
ಅದು ಮೇನ್ ವಾದ್ಯನ ಅನುಸರಿಸ್ಕೊಂಡೇ ಹೋಗ್ಬೇಕು. ಅದು ಧರ್ಮ, ಅದು ಓವರ್ ಸ್ಟೆಪ್ ಮಾಡೋ ಹಾಗಿಲ್ಲ. ಆ ಧರ್ಮದ ಚೌಕಟ್ಟಿನಲ್ಲಿ ಎಕ್ಸೆಲ್ ಆಗೋದಿದೆಯಲ್ಲ, ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಉಡುಪ. ನೀವು ಮಿಶ್ರ ಕೊಡಿ, ಖಂಡ ಕೊಡಿ, ಸಂಕೀರ್ಣ ಕೊಡಿ, ತ್ರಿಶ್ರ ಕೊಡಿ, ಏನು ಕೊಡಬೇಡಿ, ಅದಕ್ಕೂ ನುಡಿಸ್ತಾನ ಅವನು. ಹಿ ಕ್ಯಾನ್ ಪ್ಲೇ ಫಾರ್ ಝೀರೋ. ದಟ್ ಈಸ್ ಇಸ್ ಗ್ರೇಟ್ನೆಸ್. ಕೆಲವು ಸಬ್ಜೆಕ್ಟೇ ಬೇಡ, ಹಾಗೆ ಮಾತಾಡ್ತಾರೆ, ವಸ್ತು ಇಲ್ಲದೆ ಮಾತಾಡೋದೇನ, ಅದೊಂದು ಕೌಶಲ್ಯ. ಹಾಗಾಗಿ ಅಂಥ ಒಂದು ಅಪ್ರತಿಮವಾದಂಥ ಪ್ರತಿಭೆ ಅಗೇನ್ ನಮ್ಮ ಕರ್ನಾಟಕದ ಉಡುಪ ಅಂತ ಹೇಳೋದನ್ನ ತುಂಬಾ ಸಂತೋಷ ಪಡ್ತೀನಿ. ಇವತ್ತು ಮಂಜು ನಾಗರಾಜ್ ನುಡಿಸೋ ಸಂದರ್ಭದಲ್ಲಿ ಅವರು ಫಾಲೋ ಮಾಡ್ತಾ ಇದ್ದ ರೀತಿ ಇರ್ಬೋದು, ಅಥವಾ ತನಿ ಒಳಗಿರ್ಬೋದು, ಎಲ್ಲದರಲ್ಲೂ ಈ 3 ಜನನು ಅಷ್ಟು ಎಕ್ಸೆಲ್ ಆಗ್ಬಿಟ್ಟು ನಿಜವಾಗ್ಲೂ ನಮ್ಮ ಮೂರ್ತಿಯವರ ಈ ಜನ್ಮ ಶತಮಾನೋತ್ಸವ ಏನು ಇವತ್ತು ನಾವು ನಡೆಸಿದ್ದೀವಿ, ಅದು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆಗಿದೆ. ಇಂಥ ಗ್ರ್ಯಾಂಡ್ ಫಿನಾಲೆ ಬೇಕಾಗಿತ್ತು. ಯಾಕೆಂದರೆ 100 ವರ್ಷದ ಮಹಾನ್ ತಪಸ್ವಿ ಅವರಿಗೆ ನಾವು ಸನ್ಮಾನ ಮಾಡಿದಾಗ ಯಾವುದೋ ಸುಮ್ಮನೆ ಒಂದು ಸಂಗೀತ ಮಾಡಿಬಿಟ್ಟು ಹೋಗಿಸೋದಲ್ಲ, ಈ ಥರ ಸಂಗೀತ ಬೇಕಾಗಿತ್ತು. ಎಕ್ಸಲೆಂಟ್ ಉಡುಪ ಫಾರ್ ಯುವರ್ ಎಕ್ಸಲೆಂಟ್ ಪ್ಲೇಯಿಂಗ್. ಗಾಡ್ ಬ್ಲೆಸ್ ಯು, ಮೆನಿ ಮೋರ್ ಲಾಯರ್. ನಾನು ಮಾತಾಡ್ತಾನೆ ಇರ್ತೀನಿ, ಅದರಿಂದ ಸ್ವಲ್ಪ ಇನ್ನೂ ಊಟಕ್ಕೆ ಲೇಟ್ ಆಗುತ್ತೆ, ನನಗೂ ಹಸಿವಾಗ್ತಾ ಇದೆ. ಊಟ ಇದೆ ಅಂತ ಕಾಣಿಸ್ತದನಪ್ಪ, ನಾನೇನು ಹೇಳ್ಬಿಟ್ಟೆ, ಸಾರಿ, ನಾನೇ ಅನ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ. ಎನಿವೆ, ಇವತ್ತು ನೀವೆಲ್ಲ ಇಷ್ಟೊತ್ತಾದರೂ ಕೂತೀರಿ, ನಿಮಗೆಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಒಟ್ಟಿನಲ್ಲಿ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಚಪ್ಪಾಳೆ ಹೊಡೆದ್ಬಿಡ್ತೀನಿ. ನಮ್ಮ ಮಂಜುನು ಸೇರಿಸಿ ಎಲ್ರಿಗೂ ಚಪ್ಪಾಳೆ ಹೊಡೆದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ, ನಮಸ್ಕಾರ. RKP ಸರ್ ಅವ್ರನ್ನ ಬಿಡಲ್ಲ ಸರ್, ನಿಮ್ಮ ಕೈಯಿಂದ ನೆನಪಿನ ಕಾಣಿಕೆ. ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅಲ್ಲೋಡಿ ನಾಗರಾಜ್ ಸರ್ ಅವ್ರಿಗೆ ಧನ್ಯವಾದ. 2ನೇ 3ನೇ 4ನೇ 5ನೇ ಸರಿ. ಅದೇ ತರ ಡಾಕ್ಟರ್ ಮೈಸೂರು ಮಂಜುನಾಥ್ ಸರ್, ಡಾಕ್ಟರ್ ಮೈಸೂರು ಮಂಜುನಾಥ್ ಸರ್, ಮೃದಂಗ ವಾದ್ಯ ಚತುರ ಅರ್ಜುನ್ ಕುಮಾರ್ ಸರ್, गाना कला श्री विद्वान जी गुरु प्रसन्ना जी, गाना कला श्री विद्वान गिरिधर उडुपा जी, ಥ್ಯಾಂಕ್ ಯು ಸರ್. ಇನ್ನೊಂದು ಲಾಸ್ಟ್ ಥ್ಯಾಂಕ್ ಯು.